ನಮಸ್ಕಾರ. ಎಲ್ಲರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಲಕ್ಷಾಂತರ ಜನರ ಪ್ರಮುಖ ಆಹಾರದ ಮೂಲವನ್ನೇ ಒಂದು ಕಾಣದ ಶತ್ರು ಸದ್ದಿಲ್ಲದೆ ನಾಶ ಮಾಡ್ತಿದೆ. ಇದೊಂದು ದೊಡ್ಡ ಕೃಷಿ ಬಿಕ್ಕಟ್ಟು, ಆದರೆ ಇದರ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತೇ ಇಲ್ಲ. ಬನ್ನಿ ಇವತ್ತು ಆ ಶತ್ರು ಯಾರು ಅಂತ ನೋಡೋಣ. ಒಂದೇ ಒಂದು ಗಿಡದ ರೋಗ ಇಡೀ ಖಂಡದ 1/3 ಭಾಗದಷ್ಟು ಜನಸಂಖ್ಯೆಯನ್ನೇ ಅಪಾಯ ಕಟ್ಟೋಕ್ ಸಾಧ್ಯನಾ? ಅರೆ, ಇದು ಸುಮ್ಮನೆ ಒಂದು ನಂಬರ್ ಅಷ್ಟೇ ಅಲ್ವಲ್ಲ, ಇದು ಲಕ್ಷಾಂತರ ಕುಟುಂಬಗಳ ಬದುಕಿನ ಪ್ರಶ್ನೆ. ಹಾಗಾದ್ರೆ ಏನಿದು ರೋಗ? ಇದರ ಹಿಂದಿನ ಕಾರಣವಾದರೂ ಏನು? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಕಸಾವ ಕಂದು ಗೆರೆ ರೋಗ, ಇಂಗ್ಲಿಷ್ನಲ್ಲಿ ಶಾರ್ಟ್ ಆಗಿ CBSD ಅಂತ ಕರೀತಾರೆ. ಈ ಹೆಸರನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದು ಆಫ್ರಿಕಾದ ಕೃಷಿ ಕ್ಷೇತ್ರದ ಮೇಲೆ ಅತಿದೊಡ್ಡ ಪರಿಣಾಮ ಬೀರುತ್ತಿರೋ ಒಂದು ಸಂಗತಿ. ಸರಿ, ಹಾಗಾದ್ರೆ ಇದೊಂದು ಬೆಳೆತಿರುವ ಬಿಕ್ಕಟ್ಟು ಅಂತ ಹೇಳ್ತಿದೀವಿ. ಇದರ ಆಳ ಎಷ್ಟಿದೆ ಅಂತ ನೋಡೋಣ ಬನ್ನಿ. ಇದು ಸುಮ್ಮನೆ ಗಿಡಗಳಿಗೆ ಬರುವ ರೋಗ ಅಷ್ಟೇ ಅಲ್ಲ, ಇದು ಲಕ್ಷಾಂತರ ಜನರ ಆಹಾರ ಭದ್ರತೆ ಮತ್ತು ಅವರ ಆರ್ಥಿಕತೆಗೆ ಎದುರಾಗಿರೋ ಒಂದು ದೊಡ್ಡ ಸವಾಲು. ಇತ್ತೀಚಿನ ಒಂದು ಸ್ಟಡಿ ಏನ್ ಹೇಳುತ್ತೆ ಅಂದ್ರೆ, ಆಫ್ರಿಕಾದ 1/3 ಭಾಗಕ್ಕಿಂತನೂ ಹೆಚ್ಚು ಜನ ಈ ರೋಗದಿಂದ ನೇರ ಅಪಾಯದಲ್ಲಿದ್ದಾರೆ. ಯೋಚನೆ ಮಾಡಿ, ಇದು ಬರೀ ಒಂದು ಸಂಖ್ಯೆ ಅಲ್ಲ, ಲಕ್ಷಾಂತರ ಜನರ ಹೊಟ್ಟೆಯ ಪ್ರಶ್ನೆ ಇದು. ಹಾಗಾದ್ರೆ ಈ CBSD ಅಂದ್ರೆ ನಿಖರವಾಗಿ ಏನು? ಏನಿದು ರೋಗ? ಇದು ಒಂದು ವೈರಲ್ ಡಿಸೀಸ್. ಇದು ನೇರವಾಗಿ ಅಟ್ಯಾಕ್ ಮಾಡೋದು ಮರಗಣಸಿನ ಬೇರುಗಳಿಗೆ, ಅಂದ್ರೆ ಜನ ತಿನ್ನಕ್ಕೆ ಬಳಸೋ ಮುಖ್ಯ ಭಾಗವನ್ನೇ ಇದು ಟಾರ್ಗೆಟ್ ಮಾಡುತ್ತೆ. ರೋಗ ಬಂದ್ಮೇಲೆ ಆ ಗೆಡ್ಡೆಗಳು ಒಣಗಿ ಗಟ್ಟಿಯಾಗಿ ಕೊಳತು ಹೋಗುತ್ತೆ. ಆಮೇಲೆ ಅದನ್ನ ತಿನ್ನಕ್ಕಾಗೋದೇ ಇಲ್ಲ, ಸಂಪೂರ್ಣವಾಗಿ ವೇಸ್ಟ್. ಸರಿ, ಇಷ್ಟೆಲ್ಲ ವಿನಾಶ ಮಾಡ್ತಿರೋ ಈ ಅಪರಾಧಿ ಯಾರು ಅಂತ ಪತ್ತೆ ಮಾಡೋಣ ಬನ್ನಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ರೋಗಕ್ಕೆ ಕಾರಣ ಒಂದಲ್ಲ, ಬರೋಬ್ಬರಿ 2 ಬೇರೆ ಬೇರೆ ವೈರಸ್ಗಳು. ಒಂದು ಕಸಾವಾ ಬ್ರೌನ್ ಸ್ಟ್ರೀಕ್ ವೈರಸ್ ಅಂದ್ರೆ CBSV, ಮತ್ತೊಂದು ಉಗಾಂಡನ್ ಕಸಾವಾ ಬ್ರೌನ್ ಸ್ಟ್ರೀಕ್ ವೈರಸ್ ಅಂದ್ರೆ UCBSV. ಆದ್ರೆ ಈ ವೈರಸ್ಗಳು ತಾವಾಗಿಯೇ ಓಡಾಡೋಕ್ಕಾಗಲ್ಲ. ಅವುಗಳಿಗೆ ಸಹಾಯ ಮಾಡೋಕೆ ಒಬ್ಬ ಅಸಿಸ್ಟೆಂಟ್ ಇದ್ದಾನೆ, ಅವನೇ ಈ ಬಿಳಿ ನೊಣ. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಬೆಮಿಸಿಯಾ ಟಬಾಸಿ ಅಂತಾರೆ. ಈ ಬಿಳಿ ನೊಣಗಳಿದೆಯಲ್ಲ, ಇವು ರೋಗ ಹರಡೋದ್ರಲ್ಲಿ ಪಕ್ಕಾ ಸೂಪರ್ ಸ್ಪ್ರೆಡರ್ಗಳು. ಅದರಲ್ಲೂ ಸಬ್ ಸಹಾರನ್ ಆಫ್ರಿಕಾದಲ್ಲಿ ಸಿಗೋ ಕೆಲವು ನಿರ್ದಿಷ್ಟ ತಲೆಯ ನೊಣಗಳು ಈ ವೈರಸ್ಗಳನ್ನ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಎಷ್ಟು ಫಾಸ್ಟಾಗಿ ಹರಡುತ್ತೆ ಅಂದ್ರೆ ರೋಗವನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಚಾಲೆಂಜ್ ಆಗಿದೆ. ಸರಿ, ಈ ರೋಗ ಹೇಗೆ ಹರಡುತ್ತೆ ಅಂತ ಗೊತ್ತಾಯ್ತು. ಈಗ ಇದು ಮಾಡ್ತಿರೋ ವಿನಾಶದ ಹಾದಿ ಹೇಗಿದೆ ಅಂತ ನೋಡೋಣ. ಸುಮಾರು 20ನೇ ಶತಮಾನದ ಮಧ್ಯದಲ್ಲಿ ಪೂರ್ವ ಆಫ್ರಿಕಾದ ಕರಾವಳಿಯಲ್ಲಿ ಈ ರೋಗ ಮೊದಲು ಬಾರಿಗೆ ಕಾಣಿಸ್ಕೊಂಡಿತ್ತು. ಆದರೆ ಇವತ್ತು ನೋಡಿ, ಟಾನ್ಜಾನಿಯಾ, ಉಗಾಂಡ, ಕೀನ್ಯಾದಿಂದ ಶುರುವಾಗಿ ಜಾಂಬಿಯಾವರೆಗೂ, ಅಂದ್ರೆ ಪೂರ್ವ, ಮಧ್ಯ ಮತ್ತು ದಕ್ಷಿಣ ಆಫ್ರಿಕಾದ 10 ದೇಶಗಳಿಗೆ ಇದು ಹರಡಿಕೊಂಡಿದೆ. ಇದು ಹರಡ್ತಿರೋ ಸ್ಪೀಡ್ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. ಹಾಗಾದ್ರೆ ಈ ರೋಗ ಬಂದಿದೆ ಅಂತ ಹೇಗ್ ಗೊತ್ತಾಗುತ್ತೆ? ಮೊದಲ ಸೈನ್ ಕಾಣಿಸ್ಕೊಳ್ಳೋದೆ ಎಲೆಗಳ ಮೇಲೆ. ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಅಲ್ಲಲ್ಲಿ ಚುಕ್ಕೆಗಳು ಕಾಣಿಸ್ಕೊಳ್ತೆ. ಎಕ್ಸ್ಪರ್ಟ್ಸ್ ಇದನ್ನ ಲೀಫ್ ಕ್ಲೋರೋಸಿಸ್ ಅಂತ ಕರೀತಾರೆ. ಆಮೇಲೆ ಗಿಡದ ಕಾಂಡಗಳ ಮೇಲೆ ಕಂದು ಬಣ್ಣದ ಗೆರೆಗಳು ಮೂಡೋಕೆ ಶುರುವಾಗುತ್ತೆ. ನೋಡಿ, ಈ ರೋಗಕ್ಕೆ ಕಂದು ಗೆರೆ ರೋಗ ಅಂತ ಹೆಸರು ಬಂದಿರೋದೇ ಈ ಲಕ್ಷಣದಿಂದ. ಆದ್ರೆ ಎಲ್ಲಕ್ಕಿಂತ ಡೇಂಜರಸ್ ಲಕ್ಷಣ ಕಾಣಿಸ್ಕೊಳ್ಳೋದು ಬೇರುಗಳಲ್ಲಿ. ಜನ ತಿನ್ನೋಕೆ ಬಳಸೋ ಗೆಡ್ಡೆಗಳು ಒಳಗೊಳಗೆ ಒಣಗಿ ಗಟ್ಟಿಯಾಗಿ ಕೊಳೆತೋಗುತ್ತೆ. ಇದಕ್ಕೆ ನೆಕ್ರಾಸಿಸ್ ಅಂತ ಕೂಡ ಹೇಳ್ತಾರೆ. ಹಾಗಾದ್ರೆ ಇದರ ಕೊನೆಯ ಪರಿಣಾಮ ಏನು? ಒಂದೇ ಮಾತಲ್ಲಿ ಹೇಳೋದಾದ್ರೆ, ಇದು ಸಾಮಾನ್ಯವಾಗಿ ಸಂಪೂರ್ಣ ಬೆಳೆ ನಷ್ಟಕ್ಕೆ ಕಾರಣವಾಗುತ್ತದೆ. ಅಂದ್ರೆ ತಿಂಗಳುಗಟ್ಲೆ ರೈತರು ಪಟ್ಟ ಶ್ರಮ ಪೂರ್ತಿ ವೇಸ್ಟ್. ಇದಕ್ಕಿಂತ ದೊಡ್ಡ ಹೊಡೆತ ಏನಿದೆ ಹೇಳಿ? ಈ ರೋಗ ಎಷ್ಟು ವೇಗವಾಗಿ ಹರಡೋಕೆ ಇನ್ನೂ 3 ಮುಖ್ಯ ಕಾರಣಗಳು ಸಹಾಯ ಮಾಡ್ತಿವೆ. ಒಂದು, ರೈತರಿಗೆ ರೋಗ ಇಲ್ಲದ ಕ್ಲೀನ್ ಸಸಿಗಳು ಸುಲಭವಾಗಿ ಸಿಗ್ತಾ ಇಲ್ಲ. 2, ರೋಗ ಹರಡೋ ಬಿಳಿ ನೊಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಮತ್ತು 3ನೇದು, ಕ್ಲೈಮೇಟ್ ಚೇಂಜ್. ಇದರಿಂದ ಗಿಡಗಳು ವೀಕ್ ಆಗ್ತಿವೆ, ರೋಗಕ್ಕೆ ಸುಲಭವಾಗಿ ತುತ್ತಾಗ್ತಿವೆ. ಇಷ್ಟೆಲ್ಲ ಸಮಸ್ಯೆ ಇದ್ರೂ ಈ ಹೋರಾಟದಲ್ಲಿ ಮನುಷ್ಯ ಸುಮ್ಮನೆ ಕೂತಿಲ್ಲ. ಈ ಕಾಣದ ಶತ್ರುವಿನ ವಿರುದ್ಧ ನಡೆತಿರೋ ಪ್ರತಿದಾಳಿ ಅಂದ್ರೆ ಫೈಟ್ ಬ್ಯಾಕ್ ಬಗ್ಗೆ ಈಗ ಮಾತಾಡೋಣ. ಸದ್ಯಕ್ಕೆ ಈ CBSD ಕಂಟ್ರೋಲ್ ಮಾಡೋಕೆ 2 ಮುಖ್ಯ ದಾರಿಗಳಿವೆ. ಮೊದಲನೇ ಸ್ಟೆಪ್, ರೋಗ ಇಲ್ದೆಯ ಕ್ಲೀನ್ ಆಗಿರೋ ಮರೆಗಣಸಿನ ಸಸಿಗಳನ್ನೇ ನೆಡೋದು. 2ನೇ ಸ್ಟೆಪ್, ಈ ರೋಗವನ್ನೇ ತಡ್ಕೊಳ್ಳೋ ಶಕ್ತಿ ಇರೋ ತಳಿಗಳನ್ನ ಬಳಸೋದು.
ಈ ಕ್ಲೀನ್ ಸಸಿಗಳನ್ನು ನೆಡೋದಿದೆಯಲ್ಲ, ಇದು ಸದ್ಯಕ್ಕೆ ಪ್ರಾಬ್ಲಮ್ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಇದಕ್ಕೆ ನಿಜವಾದ ಪರ್ಮನೆಂಟ್ ಪರಿಹಾರ ಬೇಕು ಅಂದರೆ ರೋಗವನ್ನೇ ಎದುರಿಸಬಲ್ಲ ಹೊಸ ತಳಿಗಳನ್ನು ಕಂಡುಹಿಡಿಬೇಕು. ಸೈಂಟಿಸ್ಟ್ಗಳು ಈಗ ಇದೇ ಕೆಲಸದಲ್ಲಿದ್ದಾರೆ ಮತ್ತು ಇದೇ ಈ ಹೋರಾಟದ ಅಲ್ಟಿಮೇಟ್ ಗೋಲ್. ಸರಿ, ನಾವೀಗ ಈ ವಿಶ್ಲೇಷಣೆಯ ಕೊನೆಗೆ ಬಂದಿದ್ದೀವಿ. ಆದ್ರೆ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಹಾಗೇ ನಿಂತಿದೆ. ಒಂದು ಕಡೆ ಕ್ಲೈಮೇಟ್ ಚೇಂಜ್, ಕೀಟಗಳಿಂದಾಗಿ ರೋಗ ತುಂಬಾನೇ ಸ್ಪೀಡಾಗಿ ಹರಡ್ತಾ ಇದೆ. ಇನ್ನೊಂದು ಕಡೆ ವಿಜ್ಞಾನಿಗಳು ಅದನ್ನ ತಡೆಯೋಕೆ ಹೊಸ ತಳಿಗಳನ್ನ ಕಂಡುಹಿಡಿಯೋ ರೇಸ್ನಲ್ಲಿದ್ದಾರೆ. ಹಾಗಾದ್ರೆ ಈ ರೇಸ್ನಲ್ಲಿ ಗೆಲ್ಲೋದ್ಯಾರು? ವೇಗವಾಗಿ ಹರಡುತ್ತಿರೋ ರೋಗನ ಅಥವಾ ಅದನ್ನ ತಡೆಯೋಕೆ ಹೊರಟಿರೋ ಮನುಷ್ಯನ ಜ್ಞಾನನ? ಈ ಇಡೀ ಹೋರಾಟದ ಭವಿಷ್ಯ ಇದೇ ಪ್ರಶ್ನೆಯ ಉತ್ತರದಲ್ಲಿ ಅಡಗಿದೆ.